ವಿಶಾಲ್ ಅವರೇ, ನೀವು ಹೇಳಿ, ನಿಮಗೂ ಸೇಮ್ ಫೀಲಿಂಗಾ? ನಾನು ನಮ್ಮಮ್ಮನ ಮಾತು ಕೇಳಿದೆ. ನೈನಿನು ನನ್ನ ಮಾತು ಕೇಳ್ತಾಳೆ ಅಂದ್ಕೊಂಡೆ. ನನ್ನನ್ನು ಸೈನ್ ಮಾಡೋಕ್ಕೆ ಹೇಳಿದ್ರೆ ಏನೂ ಆಲೋಚನೆ ಮಾಡದೆ ಇಮ್ಮಿಡಿಯೇಟಾಗಿ ಸೈನ್ ಮಾಡ್ತೀನಿ. ಅದಾದಮೇಲೆ ಒಂದು ವೇಳೆ ಅವಳು ಹೆಬ್ಬೆಟ್ಟಾಗದೇ ಇದ್ರೆ ನನ್ನ ಸೈನ್ಗಾದರೂ ಆ ಪೇಪರ್ಸ್ಗಾದರೂ ವ್ಯಾಲ್ಯೂ ಇರಲ್ವಲ್ಲ ಲಾಯರ್ ಸಾಹೇಬ್ರೆ. ಅಂದರೆ ನಾನು ಹೆಬ್ಬೆಟ್ಟು ಒತ್ತದೇ ಹೋದರೆ ಈ ಪತ್ರಗಳಿಗೆ ಯಾವುದೇ ಬೆಲೆ ಇಲ್ಲ. ಮೇಡಮ್, ನಿಮ್ಮ ಮಗ ತುಂಬ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಇನ್ನು ಉಳಿದಿರೋದು ನೀವೇ. ಮುಂಚೆನೆ ಹೇಳಿದ್ದೆ, ಹೇಳ್ದಾಗ ಮಾಡ್ತೀನಿ ಅಂತ ಹೇಳಿ ಈಗ ನಾಟಕ ಆಡ್ತಾ ಇದ್ದಾಳೆ. ಏಯ್, ಯಾಕೆ ಹೇಳ್ದಾಗ ಮಾಡ್ತಾ ಇಲ್ಲ? ಅದು ನೀವಾಗಲಿ ಯಜಮಾನ್ರಾಗಲಿ ವಿಚ್ಛೇದನ ಕೊಡು ಅಂದ್ರಿ. ಆದರೆ ಈ ಪತ್ರಗಳನ್ನೆಲ್ಲ ಒಂದ್ಸಲ ನೋಡ್ಕೊ ಅಂದಿಲ್ವಲ್ಲ ಅಮ್ಮೋರೆ. ಕೊಟ್ಟರು ಏನು ಮಾಡ್ಕೋತೀಯಾ? ಏನು ಮಾಡ್ಕೋತೀಯಾ? ಇದು ಡಿವೋರ್ಸ್ ಪೇಪರ್ಸ್ ಅಂತ ಗೊತ್ತಿಲ್ಲದೆ ಇದ್ರೆ ಇದರಲ್ಲಿ ಕೈ ಉರ್ಸ್ಕೋತೀಯ ನೀನು. ವಿದ್ಯೆ ಇಲ್ಲದೆ ಇರ್ಬೋದು, ಆದರೆ ಸಂಸ್ಕಾರ ಇದೆ ಯಜಮಾನ್ರೆ. ಅರೆ, ಮಾತು ಚೆನ್ನಾಗೇ ಆಡ್ತಾಳೆ. ಅವಕಾಶ ಬಂದರೆ ನಮಗೇನೆ ಆಶ್ಚರ್ಯ ಆಗೋ ಹಾಗೆ ಮಾತಾಡ್ತಾಳೆ ಇವಳು. ಏಯ್, ಈಗೇನು? ಅಮ್ಮ, 1 ಸೆಕೆಂಡ್. ತ್ರಿನಯನಿ, ನೀನಾದರೂ ನಾನಾದರೂ ಅಮ್ಮನ ಮಾತನ್ನು ಒಪ್ಕೊಂಡು ಬೇರೆ ಆಗಬೇಕು. ಲಾಯರ್ ಸಾಹೇಬರು ಬಂದು ಪೇಪರ್ಸ್ ಕೊಟ್ಟಿದ್ದಾರೆ. ಯೋಚನೆ ಮಾಡಬೇಡ, ಲೇಟು ಮಾಡಬೇಡ, ಹಾಕು. ಸರ್, ಇಲ್ಲಿ ಹೆಬ್ಬೆಟ್ಟು ಒತ್ತಿದ್ರೆ ಏನಾಗುತ್ತೆ? ಕಾನೂನು ಪ್ರಕಾರ ಇಬ್ಬರು ಬೇರೆ ಆಗ್ತೀರಾ. ಈಗಿನ ತನಕ ಗಂಡ ಹೆಂಡತಿ ಥರ ಇರೋ ನೀವು ಮುಂದಿನ ಕ್ಷಣದಿಂದ ನೀವೊಂತೀರಾ ಅವರೊಂತೀರಾ. ಹೆಬ್ಬೆಟ್ಟು ಒತ್ತದೇ ಹೋದ್ರೆ ನೀವೊಬ್ಬರನ್ನೊಬ್ಬರು ಇಷ್ಟಪಡದೆ ಹೋದ್ರು, ನಿಮ್ಮಿಬ್ಬರ ಮಧ್ಯೆ ಪ್ರೀತಿ ಇಲ್ಲದೆ ಹೋದ್ರು, ನೀವಿಬ್ಬರು ಗಂಡ ಹೆಂಡತಿಯಾಗೆ ಉಳಿತೀರ. ಬೇಡ ಅನ್ನೋ ಹಕ್ಕು ಯಾರಿಗೂ ಇರೋದಿಲ್ಲ. ಅದೇ ಕಾನೂನು. ತ್ರಿನಯನಿ, ಇವಾಗ ಏನಂತೀಯ? ಸರಿಯಾಗಿ ಉತ್ತರ ಕೊಡು ನೀನು. ನಾನು ಹೇಳ್ತೀನಿ. ಏಯ್, ಈಗ ನೀನು ಹೆಬ್ಬೆಟ್ ಗುರ್ತು ಹಾಕ್ಲಿಲ್ಲ ಅಂದ್ರೆ ಈ ಮನೇಲಿ ಕನಿಷ್ಠ ಕೆಲ್ಸದೊಳಗೂ ಇರೋದಕ್ಕೆ ಬಿಡಲ್ಲ. ನೀವು ಹೇಳ್ದಂಗೆ ಕೇಳ್ತೀನಿ ಅಮ್ಮೋರೆ. ಆದರೆ ಇದರಲ್ಲಿ ಏನು ಬರ್ತಿದ್ಯೋ ಯಾರಾದರೂ ಓದಿ ಹೇಳಿದ್ರೆ ನನಗೂ ತಿಳಿಯುತ್ತೆ. ಅದೇನ್ ದೇವ್ರ ನಾಮನ, ರಾಮಾಯಣನ? ತಿಳ್ಕೋಬೇಕು ಅಂತ ಇದಕ್ಕೂ ಮೊದಲೇ ಸರ್ ಹೇಳಿದ್ರಲ್ವಾ ಅಮ್ಮೋರೆ? ಹೆಬ್ಬೆಟ್ಟು ಒತ್ತಿದ್ರೆ ಇಬ್ಬರು ಬೇರೆ ಆಗ್ತೀರಮ್ಮ. ನೋಡೋಕ್ಕೆ ಅಷ್ಟೊಂದು ಪತ್ರಗಳಿವೆ, ಅದರಲ್ಲಿ ಅಷ್ಟೇ ಬರ್ದಿರೋದಾ ಸರ್? ತಗೋ, ಪೇಪರ್ಸ್ ನೋಡು, ಚೆನ್ನಾಗಿ ನೋಡು. ಏನು ಓದ್ತೀಯೋ ಅದನ್ನು ಓದು. ನಿನಗೆ ತಲೆ ಬುಡನೂ ಅರ್ಥ ಆಗಲ್ಲ ಇದರಲ್ಲಿ. ನಂಗೆ ತಿಳಿದೇ ಇರೋದಕ್ಕೆ ಕೇಳ್ತಾ ಇರೋದು ಯಜಮಾನ್ರೆ. ಹೋಗ್ಲಿ, ನಾನು ಪೂರ್ತಿಯಾಗಿ ಓದ ಹೇಳ್ತೀನಿ. ಆ ಪೇಪರ್ಸ್ ಕೊಡಮ್ಮ. ಕ್ಷಮಿಸ್ಬಿಡಿ, ನನಗೆ ಪೊಲೀಸ್ ಅಣ್ಣವ್ರ ಮೇಲೆ ನಂಬಿಕೆ.
ಇದನ್ನ ತಗೊಂಡು ಹೋಗಿ ಅವ್ರಿಗೆ ತೋರಿಸ್ತೀನಿ. ಇದರಲ್ಲಿ ಏನು ಬರ್ದಿದ್ಯೋ ತಿಳ್ಕೊಂಡ್ಮೇಲೆ ನೀವು ಎಲ್ಲಿ ಹೆಬ್ಬೆಟ್ಟು ಒತ್ತಬೇಕು ಅಂತ ಹೇಳ್ತಿರೋ ಅಲ್ಲಿ ಹಾಕ್ತೀನಿ. ಬರ್ತೀನಿ. ನಮಸ್ಕಾರ ಸರ್. ನೈನಿ 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 ನೀರು, ನೈನಿ ನಿನಗೆ ಹೇಳ್ತಿರೋದು. ನೈನಿ ಇರು, ನೈನಿ ನೈನಿ ಇರು, ನೈನಿ ನೈನಿ ನಿನಗೆ ಹೇಳ್ತಿರೋದು. ನೈನಿ, ಏಯ್ ಮೆಂಟಲ್ ನೈನಿ. ಹಾ ನೈನಿ ನಿಂತ್ಕೊಳ್ಳೆ ಅಂದ್ರೆ. ನೈನಿ ನಂಗೆ ಗೊತ್ತು ಯಜಮಾನ್ರೆ, ನೀವು ನನ್ನ ಬೀಳಕ್ ಬಿಡಲ್ಲ ಅಂತ. ನೋಡು, ನೀನು ಕೆಳಗೆ ಬೀಳ್ದಿರೋ ಹಾಗೆ ಹಿಡ್ಕೋತೀನಿ. ಜೀವನ ಪೂರ್ತಿ ನಾನು ಹಿಂದೆ ಬರ್ದೇ ಇರೋದಕ್ಕೆ ಸೈನ್ ಮಾಡು ಅಂದರೆ ಯಾಕೆ ಮಾಡಲಿಲ್ಲ? ಹೇಳಿದ್ನಲ್ಲ ಯಜಮಾನ್ರೆ, ಇದ್ರಲ್ಲಿ ಏನು ಬರ್ದಿದ್ಯೋ ಗೊತ್ತಿಲ್ಲ ಅಂತ. ಲಾಯರ್ ಸಾಹೇಬ್ರು ಹೇಳಿದ್ರಲ್ಲ, ನಂಬಿಕೆ ಬರಬೇಕಲ್ಲ. ನಾನೇ ಓದ್ಲಾ? ನೀವು ನನ್ನ ಮುಂದೆ ಓದಿದ್ರೆ ಆಗ ನನ್ನ ಕಣ್ಣಾಗ ನೀವು ಚಿಕ್ಕ ಮಗು ಥರ ಕಾಣಿಸ್ತೀರಾ. ಓದಕ್ಕೆ ಬರ್ದಿರೋ ನನ್ನ ಮುಂದೆ ನೀವು ಓದಿದ್ರೆ ಗುರುಗಳ ಥರ ಕಾಣಿಸ್ತೀರಿ. ಏನು ಇಲ್ಲೂ ಬಿಲ್ಡಪ್ ಕೊಡ್ತಾ ಇದೀಯಾ? ನಿಜ ನಿಜ ಯಜಮಾನ್ರೆ. ಏನಾ ನಿಜ? ಏನ್ ನಾಟಕ ಮಾಡ್ತಿದ್ಯಾ? ಬಲ್ವಂತ ಯಾಕೆ ಮಾಡ್ತಿದ್ದೀರಾ ಯಜಮಾನ್ರೆ? ಏಯ್ ಚಿಚೆ, ಬಾಯ್ ಮುಚ್ಚೋ. ಯಾರಾದ್ರೂ ಕೇಳಿಸ್ಕೊಂಡ್ರೆ ಇನ್ನೊಂದು ರೀತಿ ಅನ್ಕೋತಾರೆ. ಇನ್ನೊಂದು ರೀತಿನಾ? ಯಾವ ರೀತಿ ಹೇಳಿ? ಸ್ವಲ್ಪ ಬಿಡ್ಸ್ ಹೇಳ್ತೀರಾ? ಕಾಲ್ ಮುರಿದು ಹೇಳ್ತೀನಿ. ನನಗೇನು ಗೊತ್ತಿಲ್ಲ ಅಂತ ಎಳೆ ಮಗು ಥರ ಮುಖ ಇಟ್ಕೊಂಡು ಏನು ಕೆಲಸ ಆಗ್ದಿರೋ ಹಾಗೆ ಡಿವೋರ್ಸ್ ಪೇಪರ್ಸ್ನ ಎತ್ಕೊಂಡು ಬಂದ್ಬಿಟ್ರೆ ನೋಡ್ಕೊಂಡಿರೋದಕ್ಕೆ ನಾನೇನಾದ್ರೂ ಹುಚ್ಚ ಅನ್ಕೊಂಡಿದ್ಯಾ? ಪೊಲೀಸ್ ಅಣ್ಣಂಗೆ ತೋರ್ಸಿದ್ಮೇಲೆ ಹೆಬ್ಬೆಟ್ಟು ಒತ್ತೀನಿ ಅಂತ ಹೇಳಿದ್ನಲ್ವಾ? ಯಾರು ಓದಿದ್ರು ಕೂಡ ಅದರಲ್ಲಿರೋ ವಿಷಯ ಒಂದೇ, ಬದಲಾಗಲ್ಲ. ವ್ಯತ್ಯಾಸ ಇರುತ್ತಲ್ವಾ ಯಜಮಾನ್ರೆ? ಮೆಂಟಲ್, ಆಲ್ರೆಡಿ ಅದ್ರಲ್ಲಿ ಬರ್ದಿದ್ಯಲ್ಲ. ನೀನ್ ಯಾರಿಗೆ ತೋರಿಸಿದ್ರು ಕೂಡ ಎಲ್ಲರೂ ಅದನ್ನೇ ಹೇಳ್ತಾರೆ. ಹೇಳಿದ್ರು ಯಜಮಾನ್ರೆ, ಈ ಪತ್ರಗಳನ್ನ ಈ ಮನೇಲಿ ತೋರಿಸಿದ್ರೆ ಸರಿಯಾಗಿದೆ ಅಂತ ಹೇಳ್ತಾರೆ. ಅದೇ ನಮ್ಮ ಊರಲ್ಲಿ ತೋರಿಸಿದ್ರೆ ಈ ಮನೆಯವರು ಸರಿ ಇಲ್ಲ ಅಂತ ಹೇಳ್ತಾರೆ. ವ್ಯತ್ಯಾಸ ಅರ್ಥ ಆಯ್ತಾ ಯಜಮಾನ್ರೆ? ಏನೋ ಬುದ್ಧಿವಂತಿಕೆನಾ? ನನ್ನ ಹತ್ರ ನಿನ್ ಬುದ್ಧಿವಂತಿಕೆ ತೋರ್ಸಕ್ ಬರಬೇಡ. ಇಮ್ಮಿಡಿಯೇಟ್ ಆಗಿ ಸೈನ್ ಮಾಡಿ ಪೇಪರ್ಸ್ ಕೊಡು. ಪತ್ರ ಕೊಟ್ಟಷ್ಟು ಸುಲಭವಾಗಿ ಜೀವನನೂ ಕೊಡ್ತೀರಾ ಯಜಮಾನ್ರೆ? ಹೇಳ್ದಂಗೆ ಕೇಳ್ತೀನಿ ಅಂತ ನೀನೇ ಹೇಳ್ದೆ. ಡಿವೋರ್ಸ್ ಕೊಡೋಕೆ ರೆಡಿ ಅಂತ, ಈ ಮನೇಲಿ ಕೆಲ್ಸದೊಳಗೆ ಇರ್ತೀನಿ ಅಂತ ಎಲ್ರ ಮುಂದೆ ಅವತ್ತು ನೀನೇ ಹೇಳ್ದೆ ತಾನೆ? ಆಗ ಎಲ್ಲರೂ ಇದ್ರು, ಈಗ ನೀವೊಬ್ಬರೇ ಇದ್ದೀರಾ. ಹೇಳ್ತೀನಿ ಕೇಳಿ. ನೀವು ಜಾಸ್ತಿ ಸಂಬಳ ಕೊಡ್ತಾ ಇದ್ದೀರಾ ಅಂತ ನಾನಿಲ್ಲಿಲ್ಲ. ನನ್ನ ಉದ್ದೇಶನೇ ಬೇರೆ, ನನ್ನ ಆಸೆ ಬೇರೆ. ಏನದು? ರಾತ್ರಿ ಆಗಲಿ ಹಗಲಾಗಲಿ, ಚಳಿ ಆಗಲಿ ಬಿಸಿಲಾಗಲಿ, ಕಷ್ಟ ಬರಲಿ ಸುಖನೇ ಇರಲಿ, ಒಳ್ಳೇದಾಗಲಿ ಕೆಟ್ಟದಾಗಲಿ, ಎಲ್ಲ ಕಾಲದಲ್ಲೂ ಎಲ್ಲ ಸಂದರ್ಭದಲ್ಲೂ ನನ್ನ ಹಣೆಗೆ ಬೊಟ್ಟಿಟ್ಕೊಂಡು ತಾಳಿ ಕುಂಕುಮ ಇಟ್ಕೊಂಡು ತನ್ನಲ್ಲಿ ಅರ್ಧ ಭಾಗ ಕೊಟ್ಟಿರೋ ಪತಿ ದೇವ್ರಿಗೆ ನೆರಳಾಗಿರ್ಬೇಕು ಅನ್ನೋದೇ ಹೆಂಡತಿ ಜವಾಬ್ದಾರಿ ಅಂತ ನಮ್ಮ ತಾತ ಹೇಳಿದ್ರು ಯಜಮಾನ್ರೆ.
ಹಳ್ಳಿಯಿಂದ ಇಲ್ಲಿವರೆಗೂ ಓಡ್ಕೊಂಬಂದಿರೋದು ಪಟ್ಟಣದಲ್ಲಿ ಪಂಚಭಕ್ಷ ಪರಮಾನನ ತಿನ್ನಕ್ಕಲ್ಲ. ನನ್ನ ಗಂಡಂಗೆ ನನ್ನ ಕುಟುಂಬ ಅನ್ಕೊಂಡಿರೋ ಎಲ್ರಿಗೂ ಅನ್ನಪೂರ್ಣೇಶ್ವರಿಯಾಗಿದ್ದು, ಅತ್ತೆ ಮನೆಗೆ ಯಾವುದೇ ಕಷ್ಟ ಬಂದರೂ ಕಾಳಿಕಾದೇವಿ ಥರ ಹೋರಾಡೋಕ್ಕೆ ಅವತ್ತೇ ನಿರ್ಧಾರ ಮಾಡಿದೆ ನಾನು. ಅದಕ್ಕೆ ಇಲ್ಲಿರೋದು ನಾನು. ನಿಮಗೆ ರಕ್ಷಣಾ ಕವಚ ಆಗಿರ್ತೀನಿ. ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ನನ್ನ ಪ್ರಾಣ ಹೋದರೂ ಸರಿ. ಮತ್ತೆ ಡಿವೋರ್ಸ್ ಅಂದ್ರೆ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳಿದ್ ಸುಳ್ಳ? ಇಲ್ಲ, ನಡೆದಿರೋದು ನಡಿಬೇಕಾಗಿರೋದು ಎಲ್ಲ ನಿಜ. ನಿಮಗೆ ಬರೋ ಗಂಡಾಂತರಗಳಿಗೆ ಅಡ್ಡವಾಗಿ ನಿಲ್ತೀನಿ, ಆದರೆ ನಿಮ್ಮ ಖುಷಿಗೆ ನಾನು ಅಡ್ಡ ಬರಲ್ಲ. ಈಗ ಯೋಚನೆ ಮಾಡಬೇಕಾಗಿರೋದು ನೀವೇ ಯಜಮಾನ್ರೆ. ಏನು ಮೇಡಮ್ ಡಲ್ಲಾಗಿದ್ದೀರಾ? ಕಾಫಿ ಟಿಫನ್ ಕೊಡು ಕೆಲಸದವಳು ನನಗೆ ಧಮಕಿ ಹಾಕಿದ್ಲ ಅಂತ ಯೋಚನೆ ಮಾಡ್ತಿದ್ದೀನಿ. ಸೈನ್ ಹಾಕೋಕ್ಕೂ ಮುಂಚೆ ಅದರಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಹಕ್ಕು ಗಂಡ ಹೆಂಡತಿಗೆ ಇಬ್ಬರಿಗೂ ಇರುತ್ತೆ ಮೇಡಮ್. ಅದರಲ್ಲಿ ತಪ್ಪೇನಿಲ್ಲ. ನಾನು ಚಿಟ್ಕೆ ಹೊಡೆದ್ರೆ ನನ್ನ ಕಾಲ್ ಹತ್ರ ಬಿದ್ದಿರ್ಬೇಕಾದವಳ ಪೊಸಿಷನ್. ಅಂಥವಳು ನನ್ನ ಮಾತು ಕೇಳ್ದೆ ಹೆಬ್ಬೆಟ್ಟಿನ ಗುರ್ತು ಹಾಕ್ದೆ ಇಂಗ್ಲಿಷಲ್ಲಿ ಬರ್ದಿರೋ ಲೆಟರ್ನ ಅರ್ಥ ಮಾಡ್ಕೋಬೇಕು ಅಂದ್ಲಲ್ಲ, ಅದು ನನಗೆ ಇರಿಟೇಟ್ ಆಗಿದ್ದು. ತಿಳ್ಕೊಳ್ಳಿ ಬಿಡಿ ಮೇಡಮ್, ಅದರಲ್ಲಿ ಬೇರೆ ಆಗೋದಕ್ಕೆ ಕಾರಣಗಳು ಕ್ಲಿಯರಾಗಿ ಮೆನ್ಷನ್ ಆಗಿದೆ. ನನ್ನ ಯೋಚನೆ ಅದಲ್ಲ. ಆ ಪೊಲೀಸ್ ಇನ್ಸ್ಪೆಕ್ಟರ್ ತೋರಿಸ್ತೀನಿ ಅನ್ಲಲ್ಲ. ಗೆಸ್ಟೆಡ್ ಆಫೀಸರ್ ಯಾರಾದರೂ ಸರಿ ಅದ್ರ ಸಾರಾಂಶನ 2 ಅಕ್ಷರದಲ್ಲಿ ಹೇಳ್ತಾರೆ ಮೇಡಮ್. ನಿಮ್ಗೆ ಅರ್ಥ ಆಗಲ್ಲ. ನನ್ನ ಟೆನ್ಷನ್ನೇ ಬೇರೆ. ಓಕೆ ಮೇಡಮ್, ನೈನಿ ಡೈವರ್ಸ್ ಪೇಪರ್ ಮೇಲೆ ಹೆಬ್ಬೆಟ್ಟು ಓದೋದಕ್ಕೆ ಸಿದ್ಧ ಆದಮೇಲೆ ನನಗೆ ತಿಳಿಸಿ. ನಾನು ತಕ್ಷಣ ಬರ್ತೀನಿ. ಒಂದು ನಿಮಿಷ. ನಿಮಗೆ ಮಗಳಿದಾಳಲ್ವಾ? ಹ್ಞೂ ಮೇಡಮ್. ಮಗ ಲಂಡನ್ನಲ್ಲಿ MBA ಮಾಡ್ತಾ ಇದ್ದಾನೆ. ಮಗಳು ಜಾಸ್ಮಿನ್ ಫ್ಯಾಷನ್ ಡಿಸೈನರ್. 1 ಸೆಕೆಂಡ್ ಮೇಡಮ್. ನಿಮಗೆ ಫೋಟೋ ಕಳಿಸಿದ್ದೀನಿ ನೋಡಿ ಮೇಡಮ್. ಬೇಗನೆ ನಿರ್ಧಾರ ತಗೊಳ್ದೆ ವಿಷಯ ಏನು ಅಂತ ನಾಳೆ ಹೇಳ್ತೀನಿ. 2ನೇ ಮದುವೆ ಅಂತ ಫೀಲಿಂಗ್ ಆಗಲಿ ಅಭ್ಯಂತರ ಆಗಲಿ ಇಲ್ಲ ತಾನೆ? ಬೆಲೆ ಬಾಳೋದು ಹಳೇದಾದಷ್ಟು ರೇಟ್ ಜಾಸ್ತಿ ಆಗುತ್ತೆ ಮೇಡಮ್. ಬೇಜಾನ್ ಜೋಡಿಗಳನ್ನ ದೂರ ಮಾಡಿದ್ದೀನಿ. ನನ್ನ ಮಗಳನ್ನ ಒಪ್ಕೋತೀರಾ ಅಂದರೆ ನಾನು ಬೇಡ ಅಂತೀನಾ? ಐ ಆಮ್ ವೆರಿ ಹ್ಯಾಪಿ. ನೀವಿನ್ ಹೊರಡಿ. ಓಕೆ ಮೇಡಮ್. ಮೆಲ್ಲಿಗೆ ಮೆಲ್ಲಿಗೆ. ನಿಧಾನಕ್ಕೆ ನಿಧಾನಕ್ಕೆ. ಹಾ ಸ್ವಲ್ಪ ಈ ಕಡೆ ತಗೋ. ನಿಧಾನಕ್ಕೆ ಇಳಿಸು. ನಿಧಾನಕ್ಕೆ. ಇನ್ನೊಂದು ಸ್ವಲ್ಪ ಕೆಳಗಡೆ ಇಳಿಸು. ಈ ಕಡೆ ತಿರುಗಿಸು. ಏಯ್ ನಿಲ್ಸಿ. ಮಾವ ಏನಿದು? ಏನಾಯ್ತು? ಯಾಕಿದನ್ನು ಮತ್ತೆ ಕೆಳಗಿಳಿಸ್ತಾ ಇದ್ದೀರಾ? ಇಲ್ಲಿಂದ ತೆಗಿಬೇಕಂತೆ ವಿಶಾಲ್. ಯಾರು ಹೇಳಿದ್ರು? ಯಾರು ಹೇಳಿದ್ರೆ ಏನು ವಿಶಾಲ್? ವಾಸ್ತು ಸರಿ ಇಲ್ವೋ ಏನೋ. ತೆಗ್ಸು ಅಂದ್ರು ತೆಗಿಸ್ತಿದ್ದೀನಿ. ಹುಷಾರ ಕೆಳಗಡೆ ಇಳ್ಸಪ್ಪ. ಮೆಲ್ಲಿಗೆ. ನಿಲ್ಸಿ. ಮಾವ ನೈನಿ ಹೇಳಿದ್ಲು ಅಂತ ಹೀಗೆ ಮಾಡ್ತಿದ್ದೀರಾ? ವಿಶಾಲ್, ಬೇರೆಯವ್ರ ಮೇಲೆ ಚಾಡಿ ಹೇಳೋಂಥವ್ನಲ್ಲ ನಾನು. ನಿನಗೂ ಗೊತ್ತು ತಾನೆ.
ಹೇಳಿದ ಕೆಲಸ ಮಾಡೋದೇ ನನ್ನ ಕರ್ತವ್ಯ. ಇನ್ನೂ ಸ್ವಲ್ಪ ನಿಧಾನ ಕೇಳ್ಸಪ್ಪ. ಏಯ್ ನಿಲ್ಸಿ ಮಾವ, ನೈನಿ ಹೇಳದ್ಲ ಇಲ್ವಾ ಅಂತ ಕೇಳ್ತಾ ಇರೋದು. ನಾನೇ ಹೇಳಿದ್ದೀನಿ ವಿಶಾಲ್. ಓ, ನಿಮಗೆ ನೈನಿ ಹೇಳಿದ್ಲು, ನೀವು ಮಾವಂಗೆ ಹೇಳಿದ್ರಿ ಅಷ್ಟೇ ಅಲ್ವಾ ಅಜ್ಜಿ? ಸರಿ, ಹಾಗಾದ್ರೆ ಇನ್ನು ಮುಂದೆ ಅವಳ ಮಾತೆ ಕೇಳಿ. ಕೋಪ ಮಾಡ್ಕೋಬೇಡ ವಿಶಾಲ್, ಅರ್ಥ ಮಾಡ್ಕೋ. ಪಾಪ ನೈನಿ ಇದನ್ನೇ ಪದೇ ಪದೇ ನೋಡ್ತಾ ಅದನ್ನ ಮೊದಲು ಕೆಳಗಿಳಿಸಿ ಅಂತ ಕೇಳ್ಕೊಂಡಾಗ ಅದನ್ನ ತೆಗಿದೇ ಇದ್ರೆ ಹೇಗೆ? ಅತ್ತೆ ತುಂಬಾ ಗಾಬರಿ ಆಗಿದ್ದಾರೆ. ಅದಕ್ಕೋಸ್ಕರ ಹೀಗೆ ಹೇಳ್ತಿದ್ದಾರೆ ವಿಶಾಲ್. ಇಳಿಸ್ಬಿಡೋಣ ಬಿಡು. ಮಾವ, ಈ ಥರ ಸೆಂಟಿಮೆಂಟ್ ಡೈಲಾಗ್ಗಳಿಗೆಲ್ಲ ನಾನು ಬದಲಾಗಲ್ಲ ಅಂತ ನಿಮಗೆ ಗೊತ್ತು. ಅಮ್ಮನಿಗೋಸ್ಕರ ತರಿಸಿದ್ಮೇಲೆ, ಅಮ್ಮ ಇಷ್ಟ ಆಯ್ತು ಅಂತ ಹೇಳಿದ್ಮೇಲೆ ಇನ್ಯಾರು ಹೇಳಿದ್ರು ನಾನು ಕೇಳಲ್ಲ. ಇದು ಮೇಲೆ ಇರಬೇಕು. ಹೋಗ್ಲಿ, ನಾಳೆ ಹಾಕೋಣಪ್ಪ. ಅಜ್ಜಿ, ಅಮ್ಮ ಇವತ್ತು ರಾತ್ರಿ ಪಾರ್ಟಿ ಇಟ್ಕೊಂಡಿರೋದು. ಈಗ ಇದನ್ನ ಪಕ್ಕಕ್ಕಿಟ್ರೆ ಅಮ್ಮ ಸಂತೋಷವಾಗಿರಕ್ಕಾಗುತ್ತಾ? ನಾನ್ ಟೆನ್ಷನ್ ಮಾಡ್ಕೊಂಡ್ರೆ ನಿನ್ಗೆ ಓಕೆನಾ? ಟೆನ್ಷನ್ ಯಾಕೆ? ಟೆನ್ಷನ್ ಯಾಕೆ ಅಂದೆ? ಕ್ಲಾರಿಟಿಯಾಗಿ ಹೇಳಿ, ಏನಾಯ್ತು ಇಷ್ಟಕ್ಕೂ? ಹೇಳಿದ್ರು ಅರ್ಥ ಮಾಡ್ಕೊಳ್ಳಲ್ಲ ಮಗನೇ. ನಿನ್ನತ್ರ ವಾದ ಮಾಡಿ ನಿನಗೆ ನೋವು ಕೊಡಲ್ಲ. ನಿನ್ನ ಹೇಗೆ ಒಪ್ಪಿಸ್ಲಿ? ಹೀಗೆ ಬಿ ಪಿ ಏರಿಸ್ಕೊಂಡು ಇನ್ನೊಬ್ಬರ ಸಂತೋಷನ ಹಾಳು ಮಾಡಿದ್ರೆ ಏನ್ ಸಿಗುತ್ತೆ ನಿಮ್ಗೆ? ಮಾವ, 5 ಮಿನಿಟ್ಸಲ್ಲಿ ಇದು ಮೇಲಿರಬೇಕು. ಇದ್ರ ಕೆಳಗೆ ಪಿಯಾನೋ ಇರಬೇಕು. ದಟ್ಸ್ ಇಟ್. ಪಿಯಾನೋನ? ಓಹೋ, ಅದು ಬೇರೆ ಇದೆಯಾ? ಆಹಾ, ನನ್ನ ಪ್ಲಾನಿಂಗ್ ಆಕ್ಷನ್ಗೆ ನಿನ್ ಪಿಯಾನೋ ರಿಯಾಕ್ಷನ್ ಜೊತೆ ಆದ್ರೆ ವೈಲೆಂಟ್ ಸೌಂಡಿಂದ ನೀನ್ ಸತ್ರೆ ಸೂಪರ್. ಪರ್ಶು, ನಿನ್ ಪ್ಲಾನಿಂಗ್ಗೆ ಕಾಲ ಕೂಡ್ ಬರ್ತಾ ಇದೆ. ಸಾರಿ ಅತ್ತೆ, ವಿಶಾಲ್ ಸೀರಿಯಸ್ ಆದ್ರೆ ಪ್ರೋಗ್ರಾಮ್ ಅಪ್ಸೆಟ್ ಆಗುತ್ತೆ. ಇವಾಗ ಯಾರ ಮಾತು ಕೇಳಬೇಕು ಅಂತ ನೀವೇ ಡಿಸೈಡ್ ಮಾಡಿ. ಈಗ ನಿಮ್ಮ ಹತ್ರ ಏನ್ ಹೇಳಿದ್ರು ಲಾಭನೇ ಇಲ್ಲ. ಅಜ್ಜಿ, ಛೆ, ಮಾವ, ಅಜ್ಜಿ ಬೇಜಾರು ಮಾಡ್ಕೊಂಡ್ರೇನು? ಲೈಟ್ ಆಗಿ ತಗೋ ವಿಶಾಲ್. ನಮ್ಮ ಅಕ್ಕ ಫೀಲ್ ಆಗೋದಕ್ಕೆ ಹೋಲ್ಸಿದ್ರೆ ಈ ದೊಡ್ಡವ್ರ ಫೀಲಿಂಗ್ಸ್ ವೇಟೇಜು ಕಡಿಮೆನೆ. ವಿಶಾಲ್, ನೀನು ಪಿಯಾನೋ ಬಗ್ಗೆ ಯೋಚನೆ ಮಾಡು, ನಾನು ಈ ಶಾಂಡಿಯರ್ ಬಗ್ಗೆ ಯೋಚನೆ ಮಾಡ್ತೀನಿ. ಮಾವ, ಗೊತ್ತಾಯ್ತು ವಿಶಾಲ್. ನೀವು ಮೇಲಿಡಿರೋ. ನೀನ್ ನೋಡಿ ನನ್ನ ಕೆಲಸನ ನಿಲ್ಲಿಸ್ತೀಯ ಅಂತ ಗೊತ್ತು ವಿಶಾಲ್. ಅದಕ್ಕೆ ಬೇಕು ಅಂತಾನೆ ನಿನ್ ಕಣ್ಮುಂದೆ ಇಳಿಸ್ದೆ. ಈಗ ನೀನೇ ಪಿಯಾನೋ ತಗೊಂಬಂದು ನಿನ್ನ ಮರ್ಡರ್ ಪ್ಲಾನ್ಗೆ ನಾಂದಿ ಹಾಡಿದ್ಯಾ. ಥ್ಯಾಂಕ್ಸ್. ನಿನ್ನ ಸಾವುಗೆ ನೀನೇ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಪ್ಲೇ ಮಾಡಿಕೊಂಡು ವ್ಯಾಲ್ಯೂಯೇಬಲ್ ಶಾಂಡ್ಲಿಯರಿಂದ ನಿನ್ನ ವ್ಯಾಲ್ಯೂಯೇಬಲ್
ಮಾವ ಏನ್ ಮಾಡ್ತಿದ್ಯಾ ಅಲ್ಲಿ? ಮಾವ 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 ಮೇಕಪ್ ಹಾಕೊಂಡಿದ್ದೀರಾ? ಮುಖ ತೋರಿಸ್ತಾ ಇಲ್ಲ. ಹಂಗ್ಯಾಕಮ್ಮ ನೋಡ್ತಿದ್ಯಾ? ವಿಷಯ ಏನು? ಗುಲಾಬಿ ದಳಗಳನ್ನ ಬಿಸಿಲಲ್ಲಿಟ್ಟು ಒಣಸಿ ಅದರಿಂದ ಮಾಡಿರೋ ಗುಲಾಬ್ ಐಸ್ ಕ್ರೀಮ್ ಟೇಸ್ಟ್ ಮಾಡಿ ಹೇಳಿ. ನೀನ್ ಮಾಡಿದ್ಮೇಲೆ ಚೆನ್ನಾಗೇ ಇರುತ್ತೆ ಬಿಡಮ್ಮ. ಕೊಡು. ಆ ಕೈನ ಯಾಕೆ ನೀವು ಹಿಂದೆ ಇಟ್ಕೊಂಡಿದ್ದೀರಾ? ಎರಡು ಕೈಲೂ ಇಸ್ಕೊಳ್ಳೋದಕ್ಕೆ ಇದೇನ್ ಪ್ರಸಾದನ ಹಾಸಿನಿ? ಪರವಾಗಿಲ್ಲ, ಕೊಡು. ಇಲ್ಲ ಇಲ್ಲ, ನೀವು ಆ ಕೈನ ತೋರಿಸ್ಲೇಬೇಕು. ನೀವೇನೋ ಮುಚ್ಚಿಡ್ತಿದ್ದೀರಾ. ಏನು ಇಲ್ಲಮ್ಮ. ಏನು ಇಲ್ಲ ಅಂದ್ರೆ ನೀವು ಕೈ ತೋರಿಸಿ ಮಾವ. ನೀನ್ ಮತ್ತೆ ನನ್ನ ಹಿಂಸೆ ಮಾಡ್ತಿದ್ಯಾ? ನೀವು ಕೈ ತೋರಿಸ್ತಿಲ್ಲ ಮಾವ. ತೋರಿಸಿ. ನೀವೇನೋ ಬಚ್ಚಿಡ್ತಿದ್ದೀರಾ, ತೋರಿಸಿ ಅದನ್ನ. ಅದು ಅದು ಏನು? ಬನ್ರ ಇಲ್ಲಿ. ಎಲ್ಲಿದ್ದೀರಾ? ವಿಶಾಲ್ ಸಾಹೇಬ್ರು ಶಾಂಡ್ಲಿಯನ್ನ ಮೇಲೆತ್ತು ಅಂತ ಹೇಳಿದ್ದಾರೆ. ಎತ್ರಯ್ಯ. ಗೋವಿಂದ ಗೋವಿಂದ ಹೇಳಮ್ಮ. ಗೋವಿಂದ 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 ಗೋವಿಂದ. ವರ್ಕೌಟ್ ಆಗ್ಲಿಲ್ಲ. ನನ್ನ ಐಸ್ ಕ್ರೀಮ್ ಯಾರು ಟೇಸ್ಟ್ ಮಾಡ್ತಾರೆ? ಅತ್ತೆ. ನೈನಿ ನೈನಿ, ಏನ್ ದೊಡ್ಡಮ್ಮೋರೆ? ಲಾಯರು ಹೋದ್ರು ಅಂತ ಹೇಳೋಕ್ ಬಂದೆ. ಅಯ್ಯೋ, ಏನಾದ್ರೂ ಕೊಡ್ಬೇಕಿತ್ತ ಅಮ್ಮೋರೆ? ಗಾಬರಿಲಿ ಕಾಫಿ ಕೂಡ ಕೊಡ್ಲಿಲ್ಲ ನಾನು. ಏ ನಿಂತ್ಕೋ, ಅದು ಯಾರಿಗೆ ಬೇಕು? ನೀನಂತೂ ಡೈವರ್ಸ್ ಕೊಡ್ಲಿಲ್ಲ ತಾನೇ? ಸೈನು ಹೆಬ್ಬೆಟ್ಟು ಏನು ಮಾಡಲಿಲ್ಲ ತಾನೇ? ಹೇಳು ನೈನಿ. ಗಾಬರಿ ಆಗ್ಬಿಡಿ ದೊಡ್ಡಮ್ಮೋರೆ. ಆ ಪತ್ರದಲ್ಲಿ ಏನ್ ಬರ್ದಿದಾರೋ ಏನೋ ಅಂತ ಅದನ್ನ ತಗೊಂಡ್ ಬಂದ್ಬಿಟ್ಟೆ ನಾನು. ವಿಶಾಲ್ ಯಜಮಾನ್ರಿಗೆ ಕೋಪ ಬಂತು. ಹೆಬ್ಬೆಟ್ಟೊತ್ತಕ್ಕೆ ನಿಗೇನ್ ಸಮಸ್ಯೆ ಅಂತ ಕೂಗಾಡಿದ್ರು. ಏನೋ ನನ್ಗೇನ್ ಅನ್ನಿಸ್ತೋ ಅದನ್ನ ನಾನು ಹೇಳ್ದೆ. ಅರ್ಥ ಆಯ್ತೋ ಇಲ್ವೋ, ವಿದೇಶದಲ್ಲಿ ಓದಿರೋದಲ್ವಾ. ನಮ್ಮ ದೇಶದಲ್ಲಿ ಹುಟ್ಟು ಬೆಳೆದಿರೋ ಹೆಣ್ಣಿನ ಮನಸ್ಸು ಇವತ್ತಲ್ದೆ ಹೋದ್ರು ನಾಳೆನಾದ್ರೂ ಅರ್ಥ ಮಾಡ್ಕೋತಾರೇನೋ ಅಂತ ಅಲ್ಲಿಂದ ಬಂದ್ಬಿಟ್ಟೆ. ಅಂದ್ರೆ ಡೈವರ್ಸ್ ಕೊಡಬಾರ್ದು ಅಂತ ನಿರ್ಧಾರ ಮಾಡಿದ್ಯಲ್ವಾ? ನನ್ನ ಭವಿಷ್ಯ ನಿರ್ಧಾರ ಮಾಡೋದು ನಾನಲ್ಲ ಮೋರೆ, ಆ ವಿಶಾಲಕ್ಷಮ್ಮ ತಾಯಿ. ಹೆಬ್ಬೆಟ್ಟೊತ್ತೋ ಈ ಹೆಬ್ಬೆರಳಿಗೂ ವಿಶಾಲ್ ಯಜಮಾನ್ರ ಕೈ ಹಿಡ್ದು ಕಿರ್ಬೆರಳಿಗೂ ಮಧ್ಯದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ 3 ತ್ರಿಮೂರ್ತಿಗಳಿದ್ದಾರೆ. ಸೃಷ್ಟಿಸೋರು, ನಡೆಸೋರು, ನಮ್ಮನ್ನು ಕಾಯೋರು ಈ ತ್ರಿಮೂರ್ತಿಗಳೇ. ಇವ್ರು ಯಾವ ಕಡೆ ಬಾಗ್ತಾರೋ ಅದ್ರ ಮೇಲೇನೆ ನನ್ನ ಜೀವನ ಹೇಗಿರುತ್ತೆ ಅಂತ ನಿರ್ಧಾರ ಆಗುತ್ತೆ ಅಮ್ಮೋರೆ. ಮುಂದೆ ನಡೆಯೋ ಭವಿಷ್ಯನ ಹೇಳೋ ನಿನಗೆ ನಿನ್ನ ಭವಿಷ್ಯನೇ ನಿನಗೆ ತಿಳಿದಿಲ್ಲ. ಎಷ್ಟು ವಿಚಿತ್ರ. ವಿಧಿ ಆಡೋ ನಾಟಕ ಇದೇ ಇರಬೇಕೇನೋ ನೈನಿ. ನೈನಿ 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 ನೈನಿ, ಅಜ್ಜಿ ನೀವು ಕೂಡ ಇಲ್ಲೇ ಇದ್ದೀರಾ? ನೈನಿ, ನಾನು ಬಂದಿದ್ದು ನಿಂಗೋಸ್ಕರನೇ.
ಡಿವೋರ್ಸ್ ಪೇಪರ್ ಮೇಲೆ ನೀನು ಹೆಬ್ಬೆಟ್ ಹಾಕ್ಲಿಲ್ವಂತೆ. ಲಾಯರ್ ಜಗನ್ನಾಥ್ ಅವರು ಯಾರ ಜೊತೆನೋ ಫೋನಲ್ಲಿ ಮಾತಾಡ್ತಿದ್ದಾಗ ನಾನು ಕೇಳಿಸ್ಕೊಂಡೆ. ಅಂದ್ರೆ ನೀನು ವಿಶಾಲ್ ಇಬ್ರು ಸೇರಿ ಸಂಸಾರ ಮಾಡ್ಬೋದಲ್ವಾ? ಸಂಜೆ ಸ್ವಯಂವರ ಪಾರ್ಟಿ ಕ್ಯಾನ್ಸಲ್ ಆದಂಗೆನಾ? ಹೇಳು ನೈನಿ, ನನ್ ಸೀರೆನ ಇಸ್ತ್ರಿ ಮಾಡಿಸ್ಬೇಕು. ಏ ಸ್ವಲ್ಪ ಸುಮ್ನಿರು. ಇವತ್ತಂತೂ ನೈನಿ ಡೈವರ್ಸ್ ಕೊಡ್ಲಿಲ್ಲ. ನಾಳೆ ಏನಾಗುತ್ತೋ ಗೊತ್ತಿಲ್ಲ. ಪಾರ್ಟಿ ಬಗ್ಗೆ ಹೇಳಿ ಅಜ್ಜಿ ನೀವು. ಶಾಂಡಲಿಯರ್ ಹೈಲೈಟ್ ಆಗಿ ಕಾಣಿಸ್ಬೇಕು ಅಂತ ವಿಶಾಲ್ ಎಲ್ಲ ವ್ಯವಸ್ಥೆನೂ ಮಾಡಿಸ್ತಿದ್ದಾನೆ. ಅದೇನಿನ್ನು ತೆಗಿಲಿಲ್ವಾ ಅಕ್ಕ? ವಿಶಾಲ್ ಒಪ್ಕೋಬೇಕಲ್ವಾ? ಯಾಕೆ ಅಂದ್ರೆ ಅದರಿಂದ ನಿಜವಾಗ್ಲೂ ಅಪಾಯ ಇದೆ ಅಂತ್ಯಾ? ಅದು ಅಲ್ಲಿ ಇರಬಾರ್ದು ಅಕ್ಕ, ಇರಬಾರ್ದು. ಏ ನೈನಿ ನೈನಿ ನಿಂತ್ಕೋ. ಯಾಕಷ್ಟು ಗಾಬ್ರಿಯಲ್ಲಿ ಓಡ್ತಿದ್ದಾಳೆ ಅಜ್ಜಿ? ನನಗೂ ಏನು ಗೊತ್ತಾಗ್ತಾ ಇಲ್ಲ. ಏನಾಗುತ್ತೋ ಏನೋ. ಏನಾಗತ್ತೆ? ನಂಗೆ ಸ್ವಲ್ಪ ಕ್ಲಾರಿಟಿ ಕೊಟ್ರೆ ಅದಕ್ಕೆ ಸರಿ ಹೊಂದೋ ಹಾಗೆ ಮ್ಯಾಚಿಂಗ್ ಸಾರಿ, ಮ್ಯಾಚಿಂಗ್ ಬ್ಲೌಸ್ನ ಹಾಕೋತೀನಿ. ವಿಶಾಲಕ್ಷಮ್ಮ ತಾಯಿ, ಏನ್ ನಡಿಯುತ್ತೋ ಎಲ್ಲ ನೈನಿಗೆ ಹೇಳ್ಬೇಕಾ? ನಂಗೂ ಹೇಳ್ಬೋದಲ್ವಾ? ಬನ್ನಿ ಮಾವ ಅಲ್ಲಿಡಿ. ಬೇಗ ಮಾಡಿ. ಅಲ್ಲಿ ಹುಷಾರಾಗಿ. ಅಲ್ಲಿ ವಿಶಾಲ್ ಅಲ್ಲಿಡಿಸ್ತೀನಿ. ಇದನ್ನ ಅಲ್ಲಿಟ್ಬಿಡಿ. ನಿಧಾನಕ್ಕೆ. ಅಲ್ಲಿ ಸ್ಟ್ರೈಟಾಗಿ ಅಲ್ಲಿ ತೊಗೊಂಡೋಗಿಡಿ. ಓಕೆನಾ? ಅಲ್ಲಿ ಆ ಕಡೆ. ನಿಧಾನಕ್ಕೆ ಹುಷಾರಾಗಿ. ವಿಶಾಲ್ ಇಲ್ಲೇನಾ? ಓಕೆ ಮಾವ. ವಿಶಾಲ್ ನೀನೊಂದ್ಸಲಿ ನೋಡು. ಸೂಪರ್ ವಿಶಾಲ್. ಇದನ್ನ ಈ ಕಡೆ ಇಡು. ವಿಶಾಲ್ ಈ ಕಡೆ ಬಾ. ವಿಶಾಲ್ ನಿನ್ ಕೈಯಿಂದನೇ ಓಪನ್ ಮಾಡು. ವಾವ್, ಸೂಪರ್ ವಿಶಾಲ್. ವಿಶಾಲಕ್ಷಮ್ಮ ತಾಯಿ, ಅದು ಕೆಳಗೆ ಬಿದ್ದು ಹೋದ್ರೆ ಯಜಮಾನ್ರ ಪ್ರಾಣ ಹೋಗೋ ಹಾಗಿದೆ. ಎಷ್ಟು ಹೇಳಿದ್ರು ಇವ್ರು ಯಾರು ನನ್ನ ಮಾತು ಕೇಳ್ತಿಲ್ಲ. ಏನ್ ಮಾಡ್ಲಿ? ವಿಶಾಲ್, ನೀನ್ ಹಿಂಗ್ ಕೂತ್ಕೊಂಡು ಪ್ಲೇ ಮಾಡಿದ್ರೆ ಎಲ್ಲರೂ ಫ್ಯಾನ್ಸ್ ಆಗ್ಬಿಡ್ತಾರೆ ನಿನಗೆ. ಏನೇ ಮಾಡಿದ್ರು ಅಮ್ಮನಿಗೋಸ್ಕರ ಅಲ್ವಾ ಮಾವ? ಓ ನನಗೋಸ್ಕರ ಒಂದು ಕೆಲಸ ಮಾಡ್ತೀರಾ ಯಜಮಾನ್ರೆ? ಏನು? ಇಲ್ಲಿ ಕೂತ್ಕೊಂಡು ಏನು ಮಾಡ್ತೀರಾ? ಊಟ ಮಾಡ್ತಾನೆ ಮಾವ. ಸ್ವಲ್ಪ ಇರಿ. ನೈನಿ, ನಿನ್ನ ಪ್ರಾಬ್ಲಮ್ ಏನು? ಪ್ಲೀಸ್ ಹೇಳು. ಇದನ್ನ ಆ ಮೂಲೆಯಲ್ಲಿಟ್ಟು ನೀವು ಅಲ್ಲಿ ಕೂತ್ಕೊಳ್ಳಿ ಯಜಮಾನ್ರೆ.
ತಗೊಂಡು ಹೋಗಿ ಗಾರ್ಡನಲ್ಲಿ ಇಡಿಸ್ತೀನಿ. ಫ್ರೀ ಅಡ್ವೈಸ್ ಕೊಡಕ್ ಬರಬೇಡ. ವಿಶಾಲ್, ಶಾಂಡ್ಲಿಯರ್ ಬಂದಾಗ ಮೇಲೇರಿಸ್ಬೇಡಿ ಅಂತ ಹೇಳ್ತಿದ್ಲು. ಇವಾಗ ಪಿಯಾನ ಬಂದ್ಮೇಲೆ ಇಲ್ಲಿಡ್ಬೇಡ ಅಂತ ಹೇಳ್ತಿದ್ದಾಳೆ. ಇದ್ಯಾವ ಗೋಳು ವಿಶಾಲ್? ನನ್ನ ಮಾತು ಒಂದ್ಸಲ ಕೇಳಿಸ್ಕೊಳ್ಳಿ ಯಜಮಾನ್ರೆ. ಏಯ್, ನನ್ ಮೊದಲು ನೀನು ಇಲ್ಲಿಂದ ಹೋಗೋ. ಅದು ಹಾಗಲ್ಲ ಹೋಗು ಯಜಮಾನ್. ಅಂತ ಹೇಳ್ತಿದ್ದೀನಲ್ಲ. ಹೋಗೋ ಹೋಗೋ. ಹೋಗಮ್ಮ, ನಮಗ್ ಫಂಕ್ಷನ್ ಕೆಲಸ ತುಂಬಾ ಇದೆ. ಹೋಗು. ಮಾವ, ಮೊದಲು ಕಳ್ಸಿ ಉಳ್ನ. ವಿಶಾಲ್, ನೀನ್ ಕೂತ್ಕೋ. ಹೋಗು. ಅಮ್ಮ ವಿಶಾಲಕ್ಷಮ್ಮ, ವಿಶಾಲ್ ಯಜಮಾನ್ರಿಗೆ ಬರೋ ಅಪಾಯದ ಬಗ್ಗೆ ನೀನ್ ನನಗೆ ಮೊದಲೇ ತಿಳಿಸಿದ್ಯಾ? 2 ಸಲ ಕಾಪಾಡ್ಕೊಂಡಿದ್ದೀನಿ. ಗಾಯತ್ರಿ ಅಮ್ಮವರು ಹೋದ್ಮೇಲೆ ಯಜಮಾನ್ರ ಮೇಲಿರೋ ಪ್ರೀತಿಯಿಂದ ಯಾವ ಕ್ಷಣದಲ್ಲಿ ಅವ್ರಿಗೆ ಏನಾಗ್ಬೋದು ಅಂತ ನನಗೆ ಎಚ್ಚರಿಕೆ ಕೊಡ್ತಾನೆ ಇದ್ದಾರೆ. ಹೀಗಾಗುತ್ತೆ ಅಂತ ಗೊತ್ತಾದ್ಮೇಲೂ ಯಾರಿಗೂ ನಿಜ ಹೇಳಕ್ಕಾಗಲ್ಲ. ಹೇಳಿದ್ರೆ ನನ್ನ ಮಾತನ್ನು ಯಾರು ನಂಬಲ್ಲ. ನಾನು ಹೇಳೋದು ವಿಶಾಲ್ ಯಜಮಾನ್ರ ಕ್ಷೇಮಕ್ಕೋಸ್ಕರನೇ ಅಲ್ವಾ? ಒಂದ್ಸಲ ನನ್ನ ಮಾತು ಕೇಳೋದ್ರಲ್ಲಿ ಕಳ್ಕೊಳ್ಳೋದು ಏನಿದೆ? ಏನಾದ್ರೂ ಒಳ್ಳೇದ್ ಬಯಸಿದ್ರೆ ಯಾರಿಗೂ ನನ್ನ ಮಾತೇ ಅರ್ಥ ಆಗ್ತಿಲ್ವಲ್ಲ. ಒಳ್ಳೆಯವರು ಒಳ್ಳೇದನ್ನ ಹೇಳಿದ್ರೆ ಕೇಳೋ ಕಾಲ ಅಲ್ಲ ಅಮ್ಮ ಇದು. ನಿರ್ಲಕ್ಷ್ಯ ಮಾಡಿದ್ರೆ ಏನ್ ಬೇಕಾದ್ರೂ ಆಗ್ಬೋದಲ್ವಾ? ಅವ್ರ ವಿಷಯ ಬಿಡು, ನೀನು ಹುಷಾರಾಗಿದೆಯಲ್ವಾ? ಸಂತೋಷ. ಡಿವೋರ್ಸ್ ಪೇಪರ್ ಮೇಲೆ ನೀನು ಸಹಿ ಹಾಕಿಲ್ಲ ತಾನೇ? ಈಗ ಅದೆಲ್ಲ ಯಾಕೆ ಬಿಡಿ ಅಮ್ಮವ್ರೆ. ಅಲ್ಲಿ ದೊಡ್ಡ ಮನೇಲಿ ಒಂದು ಕಪ್ಪು ಬೆಡ್ಗೆ ಇಟ್ಟಿದಾರಲ್ವಾ ಅಮ್ಮವ್ರೆ? ಅದನ್ನ ಯಾಕೆ ಇಟ್ಟಿದ್ದಾರೆ? ಅದ್ರ ಮುಂದೆ ಯಜಮಾನ್ರು ಕೂತ್ಕೊಂಡಿದ್ದಾರೆ. ಅವ್ರು ಯಾಕೆ ಕೂತ್ಕೊಂಡಿದ್ದಾರೆ? ಏನ್ ಮಾಡ್ತಾ ಇದ್ದಾರೆ? ಪಿಯಾನೋ, ಅದನ್ನ ನುಡಿಸ್ತಾ ಹಾಡು ಹೇಳ್ತಾರೆ. ಈಗ ಅದೆಲ್ಲ ಯಾಕಮ್ಮವ್ರೆ? ನಿನಗೊಬ್ಳು ಸವತಿನ ಕರ್ಕೊಂಡು ಬರಕ್ಕೆ ಈ ಎಲ್ಲ ಪ್ರೋಗ್ರಾಮ್ ಅಂತೆ. ಹೇಳಮ್ಮ. ನೀನೇನು ಹೇಳ್ತಾನೆ ಅಂತ ನಾನ್ ಫೋನ್ ಮಾಡಿದ್ರೆ ನೀನ್ ನನ್ನೇ ಕೇಳ್ತಾ ಇದೀಯಾ? ಯಾವುದ್ರ ಬಗ್ಗೆ ಅಮ್ಮ? ಇಷ್ಟು ಬೇಗ ಮರ್ತೋದಾ? ವಿಶಾಲಿಗೆ ಹುಡುಗಿನ ಹುಡ್ಕಕ್ ಹೋಗ್ತೀನಿ ಅಂತ ಹೇಳಿದ್ದೆಲ್ಲ ಸಿಕ್ಳ? ಆ ಕೆಲ್ಸದಲ್ಲೇ ಇದೀನಮ್ಮ. ಹೀಗೆಲ್ಲ ಪ್ರಯತ್ನ ಮಾಡೋದಿಕ್ಕೆ ನಮ್ಮ ಹತ್ರ ಟೈಮ್ ಇದೆ ಅನ್ಕೊಂಡಿದ್ಯೇನಪ್ಪ? ಇವತ್ತೊಂದಿನ ಕಳೆದ್ರೆ ನಾಳೆ ಏನಾಗುತ್ತೋ ಅಂತ ನಾನು ಯೋಚನೆಯಲ್ಲಿ ಸಾಯ್ತಾ ಇದ್ದೀನಪ್ಪ. ಹಂಗೆಲ್ಲ ಮಾತಾಡ್ಬೇಡಮ್ಮ ಪ್ಲೀಸ್. ಮುದುಕಿ ಜೀವ ಹೋದ್ರೆ ಹೋಗುತ್ತೆ ಬಿಡಪ್ಪ. ಆದ್ರೆ ಸಾಯೋದಿಕ್ಕಿಂತ ಮುಂಚೆ ನಯನಿಗೆ ನ್ಯಾಯ ಕೊಡಿಸ್ಬೇಕನ್ನೋದೇ ನನ್ನ ಆಸೆ. ನಮ್ಮ ಹಣೆ ಬರ ಸರಿ ಇಲ್ಲ ಅನ್ಸುತ್ತಮ್ಮ. ಯಾರೂ ಒಪ್ಕೋತಾನೇ ಇಲ್ಲ. ಒಂದಿಬ್ಬರಿಗೆ ಹೇಳಿದಿನಮ್ಮ, ಯಾವಾಗ ತಿಳಿಸ್ತಾರೋ ಗೊತ್ತಿಲ್ಲ. ಅಷ್ಟೊಂದು ಸಮಯ ಇಲ್ಲ ಜಗದೀಶ. ತಿಲೋತ್ತಮನ ಹಠದ ಮುಂದೆ ನಮ್ಮ ಒಳ್ಳೆತನ ಏನು ನಡೆಯಲ್ಲಪ್ಪ. ಲಾಯರ್ ಜಗನ್ನಾಥು ಬಂದ್ ಹೋದ್ರು. ಅಮ್ಮ, ಡಿವೋರ್ಸ್ ಪೇಪರ್ ಮೇಲೆ ನೈನಿ ಸೈನ್ ಮಾಡ್ದನಮ್ಮ. ಹೆಬ್ಬೆಟ್ಟು ಕಣೋ. ಅದೇನಮ್ಮ, ಅದನ್ನೇ ಕೇಳ್ತಿರೋದು. ಅವಳ ಅನಕ್ಷರತೆನೇ ಇವತ್ತು ಅವಳನ್ನ ಕಾಪಾಡ್ತಪ್ಪ. ಇದರಲ್ಲಿ ಏನ್ ಬರ್ದಿದಾರೋ ಅಂತ ಗೊತ್ತಿಲ್ಲ ಅಂತ ಹೇಳಿ ತಿಳ್ಕೊಳ್ಳಕ್ಕೆ ಸಮಯ ಬೇಕು ಅಂತ ಕೇಳ್ಕೊಂಡ್ಲು. ಇವತ್ತೊಂದಿನ ಹೇಗೋ ಪಾರಾದ್ಲಪ್ಪ. ಹೋಗ್ಲಿ ಬಿಡು, ಯೋಚನೆ ಮಾಡೋಕ್ ಟೈಮ್ ಆದ್ರೂ ಸಿಕ್ತು. ಆದ್ರೆ ತಿಲೋತ್ತಮ ಸುಮ್ನೆ ಇರೋಳಲ್ಲಪ್ಪ. ರಾತ್ರಿ ಪಾರ್ಟಿ ಇಟ್ಟಿದ್ದಾಳೆ. ಅದಕ್ಕೆ ಸ್ವಯಂವರ ಅಂತ ಕೂಡ ಹೆಸರಿಟ್ಟಿದ್ದಾಳೆ. ಅವ್ರ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ಅವ್ರ ಹೆಣ್ಣು ಮಕ್ಕಳನ್ನೆಲ್ಲ ಕರ್ಕೊಂಬರಕ್ ಹೇಳಿದಾಳೆ. ಹಾಗಾದ್ರೆ ಮದುವೆ ಪ್ರಯತ್ನ ಜೋರಾಗೆ ನಡೀತಿದೆ ಅನ್ಸುತ್ತೆ. ನೀನು ಅಲ್ಲೇ ಇದ್ದು ಟೆನ್ಷನ್ ಮಾಡ್ಕೋಬೇಡ. ನೀ ಮನೆಗೆ ಬಾ ಮೊದಲು. ನೀನ್ ಬಂದ್ರೆ ನನಗೂ ಸ್ವಲ್ಪ ಧೈರ್ಯ ಬರುತ್ತೆ. ಬರ್ತಾ ಇದ್ದೀನಮ್ಮ.
ನೀನಿವತ್ತು ಡಿವೋರ್ಸ್ ಪೇಪರ್ ಮೇಲೆ ಸಹಿ ಹಾಕದೇ ಇದ್ರು ತಿಲೋತ್ತಮಕ್ಕ ವಿಶಾಲ್ಗೆ ಮದುವೆ ಮಾಡೋ ಪ್ರಯತ್ನ ನಿಲ್ಸಲ್ಲ. ಈ ಪಾರ್ಟಿಗೆ ಸ್ವಯಂವರ ಅಂತ ಹೆಸರಿಟ್ಟಿರೋದೇ ಅದಕ್ಕೆ. ತನ್ನ ಗಂಡನಿಗೆ ಸರಿಯಾದ ಜೋಡಿ ಯಾರು ಅಂತ ನಿನ್ನ ಕಣ್ಣಾರೆ ನೋಡೋದು ಎಷ್ಟು ಘೋರವಾಗಿರುತ್ತೆ. ಒಂದ್ಸಲ ಯೋಚನೆ ಮಾಡು ನಯನಿ. ಅದಕ್ಕೆ ಹೇಳ್ತಿರೋದು, ನೀನು ವಿಶಾಲ್ಗೆ ಡಿವೋರ್ಸ್ ಕೊಡಬಾರ್ದು. ಕೊಡದೇ ಇದ್ರೆ ತಿಲೋತ್ತಮಕ್ಕ ವಿಶಾಲ್ಗೆ ಲೀಗಲಿ ಮದುವೆ ಮಾಡೋಕ್ಕಾಗಲ್ಲ. ನಿನ್ನ ಈ ಮನೆಯಿಂದಾನೂ ಕಳ್ಸಕ್ಕಾಗಲ್ಲ. ಪ್ರತಿ ಸರಿ ವಿಶಾಲ್ ಸಾಯ್ತಾನೆ ಅಂತ ಅಳು ಬರ್ದೇ ಇದ್ರು ಅಳೋದನ್ನ ಪ್ರಾಕ್ಟೀಸ್ ಮಾಡೋದೆಲ್ಲ ವೇಸ್ಟ್ ಆಗ್ತಾ ಇದೆ. ಫಿಲಮ್ ಅಲ್ಲಿರೋ ಹೀರೋಯಿನ್ ತರ ಬಂದು ವಿಶಾಲ್ನ ಕಾಪಾಡ್ತಾ ಇದ್ದಾಳೆ. ಮೊದಲು ಇವಳು ಪಾರ್ಟಿಗೆ ಬರ್ದಿರೋಂಗ್ ನೋಡ್ಕೊಂಡು ವಿಶಾಲ್ ಸತ್ತಿರೋದು ಕನ್ಫರ್ಮ್ ಆಗೋ ತನಕ ಇವಳನ್ನ ಹೇಗಾದ್ರೂ ಮಾಡಿ ತಡಿಬೇಕು. ನಾನು ಈ ಮನೇಲಂತೂ ಇರಲೇಬೇಕು ಅಮ್ಮೋರೆ, ಇಲ್ಲ ಅಂದ್ರೆ ತುಂಬ ಕಷ್ಟ. ನಿನಗೆ ಬರೋ ಕಷ್ಟದ ಬಗ್ಗೆ ಈಗಲೇ ಯೋಚನೆ ಮಾಡು ನಯನಿ. ಏನ್ ಅಹಲ್ಯಕ್ಕ, ಕೆಲಸದವ್ರಿಗೆ ಕೆಲಸ ಮಾಡಕ್ ಹೇಳ್ದೆ ಏನ್ ಮಾಡ್ತಾ ಇದ್ದೀರಾ? ಬೇರೆಯವ್ರಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ಕೊಡ್ತಿದ್ದೀನಿ. ಮೊದ್ಲು ಪಾರ್ಟಿಲಿ ಹೇಗಿರ್ಬೇಕು ಅಂತ ಬುದ್ಧಿ ಹೇಳಕ್ಕ. ಗೆಸ್ಟ್ಗಳು ಬರ್ತಾರೆ, ಮುಖ್ಯವಾಗಿ ವಿಶಾಲ್ನ ಕೈ ಹಿಡಿಯೋ ಸುಂದರಿಯರ್ ಬರ್ತಾರೆ. ಅವ್ರನ್ನ ನೋಡ್ಕೊಂಡ್ ನಿಲ್ದೆ ಅವಳು ಕೊಟ್ಟಿರೋ ಕೆಲ್ಸನ ಕರೆಕ್ಟಾಗಿ ಮಾಡಿ ಮುಗ್ಸಕ್ ಹೇಳಿ ಅಕ್ಕ. ಯಾರಿಗೂ ತೊಂದರೆ ಆಗ್ಬಾರ್ದು, ಸರಿನಾ? ಯಾಕೆ ಯಜಮಾನ್ರೆ? ಯಾಕಂದ್ರೆ ಹೇಳಿದ್ನಲ್ಲ, VIP ಗಳಿರ್ತಾರೆ ಅಂತ. ಸರ್ವಿಸ್ ಮಾಡೋದಕ್ಕೆ ಮಿಕ್ಕಿದ ಕೆಲಸದವರು ಕಷ್ಟಪಡ್ತಿರ್ತಾರೆ, ಅವ್ರಿಗೆ ಸಹಾಯ ಮಾಡು. ಕೆಲ್ಸನ ಅರ್ಧಕ್ಕೆ ಬಿಟ್ಟು ಇಲ್ಲಿಗೆ ಬರೋ ಹಾಗಿಲ್ಲ, ಅರ್ಥ ಆಯ್ತಾ? ವಿಶಾಲ್ಗಿದು 2ನೇ ಮದುವೆ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀರಾ? ಅವತ್ ನಡೆದಿದ್ದು ಮದ್ವೆನೇ ಅಲ್ಲ ಅಂತ ವಿಶಾಲೇ ಹೇಳ್ತಿದ್ದಾನೆ. ಇನ್ನು ನಮ್ಮ ಅಕ್ಕ ಕೇಳ್ತಾಳ? ಬೇಜಾರ್ ಮಾಡ್ಕೋಬೇಡ ನೈನಿ, ಜೀವನದಲ್ಲಿ ಈ ತರ ನಡೆಯೋದೆಲ್ಲ ಮಾಮೂಲಿನೇ. ಕೆಲಸ ನೋಡ್ಕೊಳಮ್ಮ, ಹೋಗಮ್ಮ ಹೋಗು. ಅಚ್ಚುಕಟ್ಟಾಗಿ ಕೆಲಸ ಮಾಡ್ಬೇಕಮ್ಮ. ಹೇಳಿದ್ದಾಗಿದ್ರೆ ನೀನು ಹೊರಡ್ಬೋದು. ಇವಳು ಇಲ್ಲೇ ಇದ್ರೆ ಪಾಪ ವಿಶಾಲ್ನ ಯಾರು ಕಾಪಾಡ್ತಾರೋ ಏನೋ. ಈ ಮರ್ಡರ್ ಪ್ಲಾನ್ ಅಕ್ಕಂಗೆ ಗೊತ್ತಿಲ್ಲ, ಇನ್ನು ಇವಳಿಗೆ ಹೆಂಗ್ ಗೊತ್ತಾಗತ್ತೆ? ಇವತ್ತು ರಾತ್ರಿ ವಿಶಾಲ್ ಸಾಯೋದು ಗ್ಯಾರಂಟಿ. ನಾಟಿ ಅಕ್ಕ. ಏನು ಮಾಮ್? ನಂಗಿಷ್ಟ ಅಂತ ಶಾನೆಲಿಯನ್ನ ಗಿಫ್ಟ್ ಆಗಿ ತಂದೆ. ಅದನ್ನ ಹೇಗ್ ನಾನು ಆಶ್ಚರ್ಯದಿಂದ ನೋಡಿದ್ನೋ, ನೀನ್ ಈ ಬಟ್ಟೆ ಹಾಕೊಂಡ್ ಬಂದಾಗ ಎಲ್ರೂ ಹಾಗೆ ನಿನ್ನ ನೋಡ್ಬೇಕು. ದಿಸ್ ಇಸ್ ಫಾರ್ ಯು, ದಿಸ್ ಇಸ್ ಮೈ ಗಿಫ್ಟ್. ವಾವ್, ಥ್ಯಾಂಕ್ಸ್ ಮಾಮ್. ನೀವೊಬ್ಬರು ಮಾತ್ರನೇ ನನ್ನನ್ನು ಅರ್ಥ ಮಾಡ್ಕೊಳ್ದು ಅನ್ಸುತ್ತೆ. ಯಾಕೆ ಯಾಕೆ ಎಷ್ಟು ಹೇಳಿದ್ರು ಅರ್ಥನೇ ಮಾಡ್ಕೋತಿಲ್ಲ. ಅದರಿಂದ ಅಪಾಯ ಇದೆ ಅಂದರೆ ನಿನಗೆ ಗೊತ್ತು ಅಂತ ಕೇಳ್ತಾರೆ. ಭವಿಷ್ಯದಲ್ಲಿ ನಡೆಯೋದು ನನಗೆ ಮೊದಲೇ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಯಾರೂ ನಂಬಲ್ಲ. ಇಂಥ ವಿಷಯನ ಅವಸರ ಮಾಡಿ ಹೇಳಬೇಡ ಅಂತ ತಾತಾನೇ ಅಲ್ಲ, ದೊಡ್ಡ ಯಜಮಾನ್ರು ಕೂಡ ನನ್ನನ್ನು ಎಚ್ಚರಿಸಿದ್ದಾರೆ. ಕಂದ ವಿಶಾಲ್, ನಿಮ್ಮಪ್ಪನ ಅಕೌಂಟಲ್ಲಿ ಎಷ್ಟು ಕೋಟಿ ಇದೆ ಅಂತ ಲೆಕ್ಕ ಇಡ್ತಾರೆ ಹೊರತು ಮಗನ್ನ ಕೋಟಲ್ಲಿ ನೋಡಿದ ಸಂತೋಷನ ಅವ್ರ ಲೆಕ್ಕ ಇಡಲ್ಲ. ಈಗ ಅವ್ರ ಬಗ್ಗೆ ಯಾಕೆ ಬಿಡಿ ಮಾಮ್, ನೀವು ಅಪ್ಸೆಟ್ ಆಗ್ತೀರಾ. ಹೌದು ಕಂದ, ಪಾರ್ಟಿಲಿ ನಾನು ನಿನ್ನ ಯುವರಾಜ ಅಂತ ಪರಿಚಯ ಮಾಡೋ ಟೈಮಲ್ಲಿ
ನಿಮ್ಮಪ್ಪನ ವಿಷಯ ಯಾಕೆ? ನನಗ್ ಬೇಕಾಗಿರೋದು ನನ್ನ ಮಗ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ವಿಶಾಲ್ನ ಮದುವೆ. ನಾನು ಬ್ಯಾಚುಲರ್ ಏನಮ್ಮ, ನೈನಿ ಜೊತೆ ನನ್ನ ಮದುವೆ ಆಗಿದೆಯಲ್ಲ, ನಿಮ್ಗೆ ಆ ಮದುವೆ ಇಷ್ಟ ಆಗ್ದೇನೆ ನೀವು ಇನ್ನೊಂದು ಮದುವೆ ಮಾಡ್ತೀನಿ ಅಂತ ಹೇಳ್ತಿರೋದಲ್ವಾ? ಯಜಮಾನ್ರನ್ನ ಮದುವೆ ಆಗಕ್ಕೆ ಬರೋ ಹುಡುಗಿರು ಯಾರು ಹೇಗಿರ್ತಾರೆ ಅನ್ನೋ ಆಸಕ್ತಿ ಆಗಲಿ ಆಸೆ ಆಗಲಿ ನನಗೇನಿಲ್ಲ. ನನ್ನ ಗಂಡನ ಹೇಗೆ ಕಾಪಾಡ್ಕೋಬೇಕು ಅನ್ನೋದೇ ನನಗಿರೋ ಯೋಚನೆ. ಅಲ್ಲೇ ಇದ್ದು ಹುಷಾರಾಗಿ ನೋಡ್ಕೋಬೇಕು ಅಂದರೆ ಪರಶುರಾಮ್ ಯಜಮಾನ್ರು ಬಿಡ್ತಾ ಇಲ್ಲ. ಇವತ್ತು ನನ್ನ ಮನೆಗೆ ಯಾಕೆ ಹೋಗಕ್ಕೆ ಬಿಡ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ಮೇಲೆ ಕೋಪನಾ ಇಲ್ಲ ಅಂದರೆ ಇನ್ನೇನಾದರೂ ಇದೆಯಾ? ಹಳ್ಳಿಯಿಂದ ಇಲ್ಲಿವರೆಗೂ ಓಡ್ಕೊಂಬಂದಿರೋದು ಪಟ್ಟಣದಲ್ಲಿ ಪಂಚಭಕ್ಷ ಪರಮಾನನ ತಿನ್ನಕ್ಕಲ್ಲ. ನನ್ನ ಗಂಡಂಗೆ ನನ್ನ ಕುಟುಂಬ ಅನ್ಕೊಂಡಿರೋ ಎಲ್ರಿಗೂ ಅನ್ನಪೂರ್ಣೇಶ್ವರಿಯಾಗಿದ್ದು ಅತ್ತೆ ಮನೆಗೆ ಯಾವುದೇ ಕಷ್ಟ ಬಂದರೂ ಕಾಳಿಕಾದೇವಿ ಥರ ಹೋರಾಡಕ್ಕೆ ಅವತ್ತೇ ನಿರ್ಧಾರ ಮಾಡಿದೆ ನಾನು. ಅದಕ್ಕೆ ಇಲ್ಲಿರೋದು ನಾನು. ನಿಮಗೆ ರಕ್ಷಣಾ ಕವಚ ಆಗಿರ್ತೀನಿ. ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ನನ್ನ ಪ್ರಾಣ ಹೋದರೂ ಸರಿ. ವಿಶಾಲ್, ಮಗ್ನೆ ವಿಶಾಲ್, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಮಾಮ್. ಪಾರ್ಟಿ ಅರೇಂಜ್ಮೆಂಟ್ಸ್ ಎಲ್ಲಿವರೆಗೂ ಬಂದಿದ್ಯೋ ಏನೋ? ಪರ್ಶುಗೆಲ್ಲ ಹೇಳಿದ್ಯಾ ತಾನೆ? ಅವನ್ ಸಮಯಕ್ಕೆ ಸರಿಯಾಗಿ ಏನು ಮಾಡಲ್ಲ. ಸರಿ, ನೀನ್ ರೆಡಿ ಆಗು, ನಾನು ಹೋಗಿ ಚೆಕ್ ಮಾಡ್ತೀನಿ.